ದಾರಿ ಉದ್ದಕ್ಕೂ ಕುಡ್ಲು ತೀರ್ಥಕ್ಕೆ ಡೈರೆಕ್ಷನ್ಸ್ ಹಾಕಿರ್ತಾರೆ. ಸೊ ನೋ ಕನ್ಫ್ಯೂಸ್ ಇಲ್ದಿರ ಡೈರೆಕ್ಟ್ ಇಲ್ಲಿ ಬಂದು ಪಾರ್ಕಿಂಗ್ ಮಾಡ್ಬೋದು. ಅಲ್ಲಿ ಟಿಕೆಟ್ ತಗೋಬೇಕು. ವಾವ್, ಬಟರ್ಫ್ಲೈಸ್. ಹಿಂಗೆ 2 ಕಿಲೋಮೀಟರ್ಸ್ ಟ್ರೆಕ್ಕಿಂಗ್ ಇದೆ. 2 ಕಿಲೋಮೀಟರ್ಸ್ ಟ್ರೆಕ್ಕಿಂಗ್ ಆದಮೇಲೆ ಫಾಲ್ಸ್ ಬರುತ್ತೆ. 9 o'clock ಹಾಸ್ಟೆಲ್ ಬಿಟ್ಟಿದ್ದು, ಈಗ 11:45. 10:11 2 hours 45 minutes ಅಷ್ಟೇ ತೊಗೊಂಡಿದ್ದೀನಿ. ಇಲ್ಲಿ ಆಗುಂಬೆಗೆ 90 ಕಿಲೋಮೀಟರ್ಸ್ ಇದೆ. 90 ಅಲ್ಲಿಂದ 16 ಕಿಲೋಮೀಟರ್ಸ್. ಸೊ 2.5 hours ಅಲ್ಲಿ ಹೊಡಿಬೋದಿತ್ತು. ಮಧ್ಯದಲ್ಲಿ ತುಂಬ ಸಲಿನೇ ಸ್ಟಾಪ್ ಮಾಡಿದ್ದೀನಿ. ವಿಡಿಯೋ ಆನ್ ಮಾಡೋದು, ವಿಡಿಯೋ ಆಫ್ ಮಾಡೋದು, ಹೀಗೆ. ತುಂಬ ದಿನ ಆಯ್ತಲ್ಲ, ಏನು ಎಕ್ಸಸೈಸ್ ಎಲ್ಲ ಏನಿಲ್ಲ. ಆಯಾಸ ಜಾಸ್ತಿ ಆಗ್ತಿದೆ, ಫಿಟ್ನೆಸ್ ಎಲ್ಲ ಹೋಗ್ಬಿಟ್ಟಿದೆ. ಓದಬೇಕಾದ್ರೆ ಏನೋ ಒಂದು ಆಟ ಆಡ್ತಿದ್ವಿ, ಸುಮ್ಮನೆ ಸ್ಟೇಡಿಯಮ್ಗೆ ಹೋಗ್ತಿದ್ವಿ, ರನ್ನಿಂಗ್ ಮಾಡ್ತಿದ್ವಿ. ಈಗ ಬರೀ ಡ್ಯೂಟಿ. ಏನು ಬೆಳಗ್ಗೆ ಹೋದರೆ ರಾತ್ರಿ ಬರೋದು. ಅದು ಹೆಂಗೆ ಆಗಲೆಲ್ಲ ಟೈಮ್ ಪಾಸ್ ಆಗ್ತಿದೆ ಗೊತ್ತಿಲ್ಲ. ಯಾವಾಗಲೂ ಆಗ್ಬಿಟ್ಟಿರ್ತದೆ ಕೆಲಸದಲ್ಲಿ. ಅದಕ್ಕೆ ಹುಟ್ಟಿದ ಹಬ್ಬದ ದಿನ ಆದರೂ ನೆಮ್ಮದಿಯಾಗಿ ಖುಷಿಯಾಗಿ ನಾನು ಏನು ಮಾಡ್ಬೇಕು ಅಂದ್ಕೊಂಡಿದ್ದೀನೋ ಅದನ್ನು ಮಾಡೋಣ ಅಂತ ನೀವು ತೊಗೊಂಡು ಟ್ರಿಪ್ಪಿಗೆ ಬಂದಿದ್ದೀನಿ. ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ನನ್ನ ಮಜಾ. ಅದನ್ನು ಮಾಡೋಕ್ಕಂತೀನಿ. ಶಬ್ದ ಕೇಳ್ತಿದೆಯಲ್ಲ, ಇನ್ನೇನು ಫಾಲ್ಸ್ ಬಂತು. 500 meters ಇರ್ತದೆ. ಹೋಗಿ ಬಿತ್ಕೊಂಡು ಸ್ನಾನ ಮಾಡಿ ಹಬ್ಬದ ದಿನ ಫುಲ್ ವೈಲ್ಡ್ ಆಗಿರ್ಬೇಕು ಇವತ್ತು. ಯಾವುದೋ ಕಾಡು ಮನುಷ್ಯರು ಸೌಂಡ್ ಕೇಳಿಸ್ತಿದೆಯಲ್ಲ. ಶಿವರಾತ್ರಿ ದಿನ ಜನ ಬಂದ್ಬಿಟ್ಟವ್ರೆ, ಆದ್ರೂ ಕಡಿಮೆ ಜನನೇ.
ಜಸ್ಟ್ ಈಗ ತಾನೇ ಆಫ್ ರೋಡಿಂಗ್ ಮುಗಿಸಿದೆ. ಎಕ್ಸಾಕ್ಟ್ಲಿ 2.6 ಕಿಲೋಮೀಟರ್ ಆಫ್ ರೋಡಿಂಗ್ ಇದೆ. ಅಂದರೆ ಫಾಲ್ಸಿಂದ 2.6 ಕಿಲೋಮೀಟರ್ಸ್ ಇದೆ. ಸ್ವಲ್ಪ ಕಷ್ಟ ಆಗ್ಬೋದು R15 ಎಲ್ಲ ತೊಗೊಂಡೋದ್ರೆ, ಬಟ್ ಹಿಮಾಲಯನ್ ಎಲ್ಲ ತೊಗೊಂಡೋದ್ರೆ ಆರಾಮ್ ಈಸಿ ಇದೆ. ಸೊ ಚೆನ್ನಾಗಿತ್ತು, ಮಸ್ತಿತ್ತು. ನಾನು 11:50 ಹೋಗಿದ್ದು, ಮತ್ತು ವಾಪಸ್ಸು ಎಷ್ಟು 20 ನಿಮಿಷ ಬೇಕು ಟ್ರೆಕ್ಕಿಂಗ್ ಮಾಡೋಕ್ಕೆ. ಅದು ಫಾಸ್ಟಾಗಿ ಟ್ರೆಕ್ಕಿಂಗ್ ಮಾಡಿದ್ರೆ 20 ನಿಮಿಷ ಬೇಕಾಗುತ್ತೆ. ಇಲ್ಲ ಸ್ವಲ್ಪ ನಿಧಾನಕ್ಕೆ ಹೋಗ್ತೀವಿ, ಅಲ್ಲಲ್ಲಿ ರೆಸ್ಟ್ ತೊಗೊಂಡು ಹೋಗ್ತೀವಿ ಅಂದರೆ ಒಂದು 30ರಿಂದ 45 ನಿಮಿಷ ಬೇಕಾಗುತ್ತೆ. ನಾನು ಒಂದು ಕಡೆನೂ ರೆಸ್ಟ್ ಮಾಡಿಲ್ಲ, ಡೈರೆಕ್ಟಾಗಿ ಸ್ಟಾರ್ಟ್ ಮಾಡಿದಾಗಿಂದ ಎಂಡ್ ತನಕ ಒಂದು ಕಡೆನೂ ರೆಸ್ಟ್ ಮಾಡಿಲ್ಲ. ಅಪ್ ಆ್ಯಂಡ್ ಡೌನ್ ಸೇಮ್ ಹಂಗೆ ಮಾಡಿದೆ. ಬರಬೇಕಾದ್ರೂ ಅಷ್ಟೇ, ಒಂದು ಕಡೆನೂ ಸ್ಟಾಪ್ ಕೊಟ್ಟಿಲ್ಲ, ನಡ್ಕೊತ ಬಂದುಬಿಟ್ಟೆ. ಒಬ್ಬನೇ ಇದ್ದೀನಲ್ಲ, ಆರಾಮಾಗಿ ಸಾಂಗ್ಸ್ ಕೇಳಿಸ್ಕೊತಾ ಬಂದುಬಿಟ್ಟೆ. ಸೊ ನೀವೇನಾದರೂ ಫ್ರೆಂಡ್ಸ್ ಜೊತೆ ಹೋದರೆ ಮಾತಾಡ್ಕೊಂಡು ಸ್ವಲ್ಪ ಲೇಟ್ ಆಗ್ಬೋದು, ಒಂದು 45 ಮಿನಿಟ್ಸ್ ಆದರೂ ಬೇಕಾಗುತ್ತೆ. ಚೆನ್ನಾಗಿತ್ತು. ಫಾಲ್ಸ್ ಹತ್ರ ಇಲ್ಲಿ ಹೋಗಿದ ತಕ್ಷಣ ನಾನ್ ಸ್ಟಾಪ್ ನಡ್ಕೊಂಡು ಹೋಗಿದ್ನಲ್ಲ, ಅದಕ್ಕೆ ಸ್ವಲ್ಪ ಸುಸ್ತಾಯಿತು. ಆ ಹೀಟಲ್ಲೇ ನುಗ್ಗಿಬಿಟ್ಟೆ, ನೀರಲ್ಲೇ ಬಿದ್ದೆ. ಸೊ ತಂಪಾಯಿತು, ಬಾಡಿ ಎಲ್ಲ ಫುಲ್ ಕೂಲ್ ಆಯಿತು. ಆ್ಯಕ್ಚುಲಿ ಅಕಸ್ಮಾತ್ ಏನಾದರೂ ರೆಸ್ಟ್ ತೊಗೊಂಡು ಏನಾದರೂ ಹೋಗಿದ್ದಿದ್ರೆ ಚಳಿ ಆಗೋದಿನ, ಬಟ್ ನನಗೇನು ಚಳಿ ಆಗಲಿಲ್ಲ. ಯಾಕಂದರೆ ಫುಲ್ ಹೀಟಲ್ಲಿದ್ದಾಗ ಜಿಗಿದ್ಬಿಟ್ಟೆ ನೀರಲ್ಲಿ. ಸೊ ಸಖತ್ತಾಗಿತ್ತು. 1 ಅವರ್ ನೀರಲ್ಲಿ ಆಟ ಆಡಿದೆ, ಫೋಟೋಸ್ ತೆಗೆಸ್ಕೊಂಡೆ, ಬೇರೆಯವ್ರ ಹತ್ರ ಫೋನ್ ಕೊಟ್ಟು. ಮಸ್ತ್ ಎಕ್ಸ್ಪೀರಿಯೆನ್ಸ್ ಅಂತ. ಈಗ ಡೈರೆಕ್ಟು ಹಾಸ್ಟೆಲ್ಗೆ ಹೋಗ್ಬಿಡ್ತೀನಿ, ಎಲ್ಲೂ ಸ್ಟಾಪ್ ಮಾಡಲ್ಲ. ಎಲ್ಲಾದರೂ ಸಂಜೆ ಟೆಂಪಲ್ಗೆ ಹೋಗಬೇಕು, ಶಿವರಾತ್ರಿ ಅಲ್ವಾ. ಬಾಯ್. ಕೂಡ್ಲು ತೀರ್ಥನಲ್ಲಿ 120ಗೆ ಬಿಟ್ಟಿದ್ದು, ಈಗ 3:45 ರೀಚ್ ಆಗಿದ್ದೀನಿ. ಅಂದರೆ 2 hours 15 minutes ತೊಗೊಂಡಿದ್ದೀನಿ ಅಷ್ಟೇ ಬರಬೇಕಾದ್ರೆ. ಸ್ವಲ್ಪ ಸ್ಪೀಡೇ ಹೊಡ್ತಿದ್ದೀನಿ. ಟೋಟಲ್ ಎಷ್ಟು 246 ಕಿಲೋಮೀಟರ್ಸ್ ಆಗಿದೆ. ಈಗ ಕಾಡ್ಗಿಚ್ಚಾಗುತ್ತೆ ಅಂತ ಎಲ್ಲ ಬಿಡ್ತಾ ಇಲ್ಲ, ವಾಪಸ್ ಕಳಿಸ್ತಿದ್ದಾರೆ. ಅಲೋ ಮಾಡ್ತಾನೆ ಇಲ್ಲ. ಈಗ ಇಷ್ಟೊತ್ತು ಜೀಪ್ ಇತ್ತು, ಜೀಪ್ ಹೋದ್ಮೇಲೆ 2 ನಿಮಿಷ ಫೋಟೋ ತಗೋತೀವಿ ಅಂತ ಪರ್ಮಿಷನ್ ಕೇಳ್ಕೊಂಬಂದಿದ್ದೀವಿ. ಜಸ್ಟ್ ಹೋಗಬೇಕು, 2 ನಿಮಿಷ ಅಷ್ಟೇ. ಸನ್ಸೆಟ್ಟು ಆಗ್ತಾಯಿದೆ. ಸೊ ಕಂಪ್ಲೀಟ್ ಮಾಡಿ ಬಾಯ್. ಇನ್ನೊಂದು ಟೆಂಪಲ್ಗೆ ಹೋಗೋದೈತೆ, ಟೆಂಪಲ್ಗೆ ಹೋಗ್ಬಿಟ್ಟು ಡೇ ಕಂಪ್ಲೀಟ್ ಮಾಡಿ. पाप वृंद